ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ ಹೇಗೆ ಕೂತ್ಕೊಂಡು ತಿಂತಾ ಇದ್ದಾನೆ. ಶೂ ಹಾಕ್ಕೊಂಡಿದ್ದಾನೆ, ನನಗೆ ಆಚೆ ತಿಂತಾ ಇದ್ದ. ನಾನು ಮ್ಯಾಗಿ ಮಾಡಿಕೊಂಡು 2 ಮೊಟ್ಟೆ ಬಾಯ್ಲ್ ಮಾಡಿಬಿಟ್ಟಿದ್ದೇನೆ. ನೋಡಿ ಎಷ್ಟು ಕೆಲಸ ಇದೆ. ಅಯ್ಯೋ, ಚಳಿಗೆ ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಮ್ಯಾಗಿ ತಿಂದ್ಬಿಟ್ಟು ರೆಡಿಯಾಗಿ ನಾನು ಕೆಲಸಕ್ಕಂತ ಹೊರಟ್ವಿ. ಏನು ಮಾಡೋದು, ಮ್ಯಾಗಿ ತಿಂದಿದ್ದ ಸ್ವಲ್ಪ ಹಸುವಿತ್ತು. ಹೀಗಾಗಿ 2 ಸಮೋಸ ತಿನ್ಕೊಂಡು ಆರಾಮ್ ಕಿಟಕಿ ಪಕ್ಕ ತಿನ್ಕೊಂತ ರೋಡ್ ನೋಡ್ಕೊಂತ ಹೋಗ್ತಾ ಇದ್ದೆ. ಬೆಂಗಳೂರಲ್ಲಿ ನೋಡಿದ್ರು ಕೂಡ, ಎಷ್ಟು ದೂರ ನೋಡಿದ್ರು ಕೂಡ ಶಾಪು, ಬಿಲ್ಡಿಂಗ್ಸ್ ಇವೇ ಕಾಣೋದು. ನೋಡ್ತಾ ನೋಡ್ತಾ ಒಂದು ಸಲ ನಮ್ಮೂರಿಗೆ ಹೋಗಬೇಕು, ನಮ್ಮೂರೇ ಚೆನ್ನಾಗಿ ಅಂತ ಅನಿಸ್ಬಿಡುತ್ತೆ. ಮನೆಗೆ ಸ್ವಲ್ಪ ತಿಂಡಿ ತೊಗೊಂಡು ಬಂದಿದ್ವಿ. ತಿಂಡಿ ಎಲ್ಲ ಒಂದು ಕಡೆ ಇಟ್ಕೊಂಡೆ. ಇನ್ನೇನು ಮಾಡೋದು, ಬೆಳಗ್ಗೆ ಸ್ಕೂಲು ಅದು ಇದು ಅಂತ ಇರುತ್ತೆ. ಅವನಿಗೆ ತಿಂಡಿ ಬೇಕೇ ಬೇಕು. ಸ್ವಲ್ಪ ಕಾಳಿತ್ತು, ತೊಗರಿ ಕಾಳು, ಅದಕ್ಕೆ ಸ್ವಲ್ಪ ಸೀಗಡಿ ಎಲ್ಲ ತೊಗೊಂಡು ಬಂದಿದ್ದೆ. ಸಾಂಬಾರು ಮಾಡೋಣ ಅಂತಂದು ಸೀಗಡಿ ಹುರ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ರೀ, ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇದು ಎಲ್ಲ ಟೈಮಲ್ಲೂ ಹೊರಗಡೆ ಚಿಕನ್ ಅದು ಇದು ದುಡ್ಡಿರೋದಿಲ್ಲ. ಹೀಗಾಗಿ ಸ್ವಲ್ಪ ತಂದಿಟ್ಕೊಂಡ್ಬಿಟ್ರೆ ಸಂಡೇ ಗಿಂಡೆ ಮಾಡ್ಕೊಂಡು ತಿನ್ನೋಕ್ಕೆ ಬರುತ್ತೆ ಟೈಮ್ ಸಿಕ್ಕಾಗ. ಈಗ ಸ್ವಲ್ಪ ಜಾಸ್ತಿ ನಾವು ಒಣ ಮೀನೆಲ್ಲ ಯೂಸ್ ಮಾಡ್ತೀವಿ. ನೋಡಿ, ಕ್ಯಾಮ್ರಾನೇ ಹೋಗಿ ಫುಲ್ ಆಗಿಬಿಡ್ತು. ಸ್ವಲ್ಪ ಕಾಬರ್ ಪುಡಿ ಅವು ಇವು ಎಲ್ಲ ಹಾಕ್ಕೊಂಡು ಸಾಂಬಾರು ಚೆನ್ನಾಗಿ ಮಾಡಿಕೊಂಡೆ. ಎಲ್ಲ ರೆಸಿಪಿ ಡೀಟೇಲ್ಸ್ ಹೇಳೋಕ್ಕಾಗ್ತಿಲ್ಲ, ಯಾಕೆಂದರೆ ವಾಯ್ಸ್ ಶೀತ ಆಗಿಬಿಟ್ಟಿದೆ, ವಾಯ್ಸ್ ಹಿಡ್ಕೊಂಡ್ಬಿಟ್ಟಿದೆ. ಅವ್ರಿಗೆ ಸರ್ ತೊಗರಿ ಕಾಳು ಹಾಕ್ಕೊಂಡಿದ್ದೀನಿ. ನೋಡಿ ಹಿಂಗಾಯಿತು ಸಾಂಬಾರು. ನೀವು ನಿಮ್ಮ ಮನೆಯಲ್ಲಿ ತರ್ತೀರಾ? ನಾನು ತುಂಬ ತರ್ಸ್ಕೊತೀನಿ. ಸೀಗಡಿ ಎಲ್ಲ ಮಂಗಳೂರಿಂದ ತರಿಸ್ಕೊತೀವಿ. ನಮ್ಮ ಫ್ರೆಂಡು ಮಂಗಳೂರಿಗೆ ಹೋಗ್ತಾರೆ, ಆ ಕಡೆಯಿಂದ ಬರುವಾಗ ತೊಗೊಂಡು ಬರ್ತಾರೆ. ನೋಡಿ ಎಷ್ಟು ತೊಗೊಂಡ್ಬಂದಿದ್ದೀವಿ. 3 ಬಾಕ್ಸು ಫುಲ್ ಆಗಬೇಕು. ಇದು ದಪ್ಪ ಕಂಡ ಮೀನು ಅಂತಾರೆ, ನಮ್ಮ ಮಾತಲ್ಲಿ ಕಂಡ ಮೀನು. ಇದರಲ್ಲಿ ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ. ಅದೊಂದು ಡಬ್ಬೆಗೆಲ್ಲ ರೆಡಿ ಮಾಡಿಕೊಂಡೆ. ಸೀಗಡಿಗೆ ಒಂದು ಬಾಕ್ಸು, ಎಲ್ಲದಕ್ಕೂ ಒಂದೊಂದು ಬಾಕ್ಸ್ ಕಂಡ್ರಿ. ಫ್ರಿಜ್ಜಲ್ಲಾದರೆ ಎತ್ತಿಡ್ಬೋದು, ತುಂಬ ದಿನ ಇರುತ್ತೆ, ಚೆನ್ನಾಗಿರುತ್ತೆ. ಜಾಸ್ತಿ ಜನ ಫ್ರಿಜ್ಜಲ್ಲಿ ಇಡಲ್ಲ, ಅದು ಸ್ಮೆಲ್ಲು ಫ್ರಿಜ್ಜೆಲ್ಲ ಅಂತಾರೆ. ಕ್ಲೀನಾಗಿ ಪ್ಯಾಕ್ ಮಾಡಿ ಕ್ಲೀನಾಗಿ ಕವರ್ನಲ್ಲಿ ಸುತ್ತಿ ಇಟ್ಬಿಟ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಎಷ್ಟು ದಿನ ಆದರೆ ಇಡ್ಬೋದು. ನಮ್ಮಮ್ಮ ಹಾಗೆ ಮಾಡ್ತಾರೆ. ನಮ್ಮಮ್ಮಗಂತೂ ತುಂಬ ಇಷ್ಟ ಒಣ ಮೀನು. ಒಟ್ಟು ಮೀನು ಜಾತಿಯಲ್ಲಿ ಎಲ್ಲನೂ ಇಷ್ಟ ಅವರಿಗೆ. ನೋಡಿ, ನಮ್ಮಮ್ಮ ಬಿಡ್ತಾನೆ ಇರಲಿಲ್ಲ. ಈ ಥರ ಏನಾದ್ರು ಸಿಕ್ಬಿಟ್ಟಿದ್ರೆ ಅವ್ರು ತುಂಬ ತಿಂತಾರೆ. ಅವರು ಚಿಕನ್ನು ಮಟನು ಈ ಥರಕ್ಕೆಲ್ಲ ತಲೆ ಕೆಡಿಸ್ಕೊಳಂಗಿಲ್ಲ. ಅವ್ರ ತರಕಾರಿ, ಸೊಪ್ಪು, ಮೀನು ಅಂದರೆ ತುಂಬಾ ಇಷ್ಟ. ನಿಮಗೆ ತುಂಬ ಇಂಟೆಲಿಜೆಂಟು ಕೂಡ ಇದ್ದಾರೆ ನಮ್ಮಮ್ಮ. ನಾವು ಎಷ್ಟಕ್ಕಷ್ಟೇ ತಿನ್ನೋದು ಇವೆಲ್ಲ. ಆದರೆ ಬೆಂಗಳೂರಲ್ಲಿ ಎಲ್ಲ ಟೈಮಲ್ಲಿ ದುಡ್ಡು ಇರೋದಿಲ್ಲ. ಹೀಗಾಗಿ ಇವನು ಸ್ವಲ್ಪ ಜಾಸ್ತಿ ತೊಗೊಂಡು ಬಂದ್ಕೊಂಡ್ರೆ ನಮಗೆ ಬೇಗ ನನಗೆಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ತಿಂದು ಎತ್ತಿಟ್ಕೊತೀನಿ. ಊಟನೂ ಆಯಿತು. ಇನ್ನೇನು ಮುದ್ದೆ ಮಾಡ್ಕೊಳಕ್ಕಾಗಲಿಲ್ಲ. ಇಷ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ನೈಟೆಲ್ಲ ಮಾರ್ನಿಂಗ್ ಕೆಲಸಕ್ಕೆ ಹೋಗೋದು.